ಹಿರಿಯರೇ ಮನೆಯ ಲಕ್ಷಣ. ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ. ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ. ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ. ತಪ್ಪದೆ ಕೇಳಿ, ಪ್ರತಿ ಸೋಮವಾರ ಬೆಳಿಗ್ಗೆ 9:50 ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ ಮುಸ್ಸಂಜೆ ರುದ್ರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರ ಇವತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಎಚ್.ಡಿ. ಕೋಟೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀಮತಿ ಪುಟ್ಟಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸ್ವಾಸ್ಥ್ಯ ಜೀವನದ ಗುಟ್ಟಿನ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರುಪರಿಚಯವನ್ನು ಮಾಡಿಕೊಡಿ. ಎಲ್ಲಿಯವರು, ಯಾವೂರು? ಸಿದ್ದಾಪುರ ಪುಟ್ಟಿಬೈ. ಸಿದ್ದಾಪುರ ಎಚ್.ಡಿ. ಕೋಟೆ ತಾಲೂಕಾ? ಎಷ್ಟು ವಯಸ್ಸಾಗಿದೆ? 65. ಇಂದಿನ ಕಾಲದಲ್ಲಿ ಏನಾದ್ರು ಶಿಕ್ಷಣವನ್ನು ಪಡ್ಕೊಂಡಿದ್ರ? ಏನೂ ಇಲ್ಲ ಮೇಡಮ್, ಯಾವ ಶಿಕ್ಷಣನೂ ಇಲ್ಲ. ಹೋಗಿ ಸ್ಕೂಲ್ ಇತ್ತ ಅವಾಗ? ಸ್ಕೂಲ್ ಇತ್ತು ಅಂದ್ರೆ ಬಡಿಸ್ತಾನ, ಆವಾಗ ಓದ ಅಂಥದ್ದು ಏನೂ ಇತ್ತಿಲ್ಲ. ಕೂಲಿಗೆ ಒಯ್ಬೇಕು, ಜೀವನ ಮಾಡಬೇಕು ಅನ್ನೋದು ಕಷ್ಟ ಇತ್ತು. ಚಿಕ್ಕ ವಯಸ್ಸಿನಿಂದಲೂ ಕೂಲಿ ಮಾಡ್ತಿದ್ರ? 7 ವರ್ಷದಿಂದ ಕೂಲಿ ಅಂದರೆ ಜಮೀನು ಕೆಲ್ಸಕ್ಕೆ ಹೋಗಬೇಕು, ಕಳೆ ಕೀಳಬೇಕು, ಗೊಬ್ಬರ ಹಾಕಬೇಕು, ಹೊಗೆ ಸೊಪ್ಪು ಮುರಿಬೇಕು, ಸಣ್ಣ ಕೆಲಸ ಎಲ್ಲ ಜಮೀನ್ದು ಕೆಲಸ ಮಾಡೋಕೆ ಹೋಗ್ತಿದ್ದೋ. ಒಂದು ಮಾಮೂಲಿ ಕೂಲಿ. 2 ರೂಪಾಯಿ, 1.5 ರೂಪಾಯಿ, 2.5 ರೂಪಾಯಿ. ಆಮೇಲೆ ಆಯಿತು ಫಸ್ಟು 1.5 ರೂಪಾಯಿ ಇತ್ತು, ಆಮೇಲಿಂದ 2, ಆಮೇಲಿಂದ 2.5, ಆಮೇಲೆ ಲಾಸ್ಟ್ಗೆ 5 ರೂಪಾಯಿ. ಬೇಸಿಗೆಲೆಲ್ಲ ಹುಣ್ಸೆಹಣ್ಣು ಬಡಿಯೋದು. ಒಂದು ಮಕ್ಕಳಿಗೆ 2.5 ರೂಪಾಯಿ ಅಂದರೆ ಒಂದು ಗುಡ್ಡೆ ಹುಣ್ಸೆಹಣ್ಣು ಬರಿಬೋದ್ರೆ 6 ಗಂಟೆ, ಬೆಳಗ್ಗೆ 8 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆಗೆ ಮುಗೀತಿತ್ತು. ಅಂದರೆ ಅದು ಎದ್ದು ಓಡಾಡೋಂಗಿಲ್ಲ, ನಡೆಯೋಂಗಿಲ್ಲ, ಎಲ್ಲೂ ಆಚೆ ಈಚೆ ಹೋಗಂಗಿಲ್ಲ, ಹಿಂಸೆಂಗೆ ಮಾಡಬೇಕು. ಅಷ್ಟು ದುಡ್ಡು ದುಡಿಬೇಕಾದ್ರೆ. ಮನೇಲಿ ಯಾರ್ಯಾರು ಇದ್ದೀರಿ ಅಮ್ಮ ನೀವು? ಇವಾಗ ನನ್ನ ಮಗ, ಮೊಮ್ಮಕ್ಕಳು 3 ಜನ, ಸೊಸೆ, ನಾನು, ನಮ್ಮ ಅತ್ತೆಯರಿದ್ರು. ನಮ್ಮ ಅತ್ತೆ ತೀರೋದಕ್ಕೆ 6 ತಿಂಗಳಾಯಿತು. 6 ಜನ ಇದ್ದೀವಿ. ಮನೆಯವ್ರ ಹೆಸರೇನು? ಲೇಟ್ ವೆಂಕಟನಾಯಕ. ಅವ್ರು ತೀರೋಗಿ 30 ವರ್ಷಕ್ಕೆ 28 ವರ್ಷ ಆಯಿತು ಮೇಡಮ್. ಅವ್ರು ತೀರಿದಾಗ ಒಂದು 40 ವರ್ಷ ವಯಸ್ಸಾಗಿತ್ತು ಅಷ್ಟೇ. ಅವ್ರಿಗೆ ಈಗ ವಯಸ್ಸಾದ ಜೀವನ ಕಷ್ಟ ಅನಿಸ್ತಿದ್ಯಾ? ಹೌದು, ಅವಾಗ ಕಷ್ಟ. ಮಕ್ಕಳು ಸಾಕಬೇಕಾದ್ರೆ ಕಷ್ಟ ಅನ್ನಿಸ್ತು ಮೇಡಮ್. ದುಡಿಯೋರಿಲ್ಲ, ಮಕ್ಕಳಿಗೆ ಓದಿಸ್ಬೇಕಾಗಿತ್ತು. ನನ್ನ ಜೀವನದಲ್ಲಿ ನನ್ನ ಮಕ್ಕಳು ಓದಿಸ್ಬೇಕು ಅಂತ ಜ್ಞಾನ ಬಂತು ನನಗೆ. ಅಂದ್ರೆ ದೊಡ್ಡವ್ರು ಓದಿಸ್ತಿದ್ರಲ್ಲ, ನಾವು ಬಡವರಾದರೂ ಪರವಾಗಿಲ್ಲ, ಮಕ್ಕಳನ್ನ ಓದಿಸ್ಬೇಕು, ಜೀವನದಲ್ಲಿ ಮುಂದೆ ಕಷ್ಟ ಇರುತ್ತೆ ಅಂತ ಓದಿಸ್ತೆ 3 ಗಂಡು ಮಕ್ಳಿಗೂ. ಈಗ ಅವ್ರಾಗ ಕೆಲಸ ಸಿಕ್ಕಲಿಲ್ಲ ಅಂದ್ರೆ ಓದ್ಗಾರಿಕೆ ಕೈಲದ ಜೀವನ ಮಾಡ್ತಾವ್ರೆ. ಏನು ಓದಿಸಿದಿರಿ ಮಕ್ಕಳಿಗೆ? ಒಬ್ಬನು ಸೆಕೆಂಡರು, ಒಬ್ಬನು 9ನೇ ಕ್ಲಾಸು. ಅವ್ನು ಓದಲಿಲ್ಲ, ನಾನು ಓದೋಕ್ಕೆ ಇಷ್ಟ ಇಲ್ಲ ಅಂತ ಬಿಟ್ಬಿಟ್ಟ. ಇನ್ನೊಬ್ರು ಲಾಸ್ಟ್ನವನು ಡಿಗ್ರಿ ಮಾಡಿ. ಈಗ ಚಿಕ್ಕ ವಯಸ್ಸಿನಿಂದನೇ ಕೂಲಿ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರಲ್ಲ, ಆವಾಗ ಎಷ್ಟು ಕಷ್ಟ ಇರ್ತಿತ್ತು ಜೀವನ? ಅಂದರೆ ಬೆಳಗ್ಗೆ ನಾವು ಮಕ್ಕಳ ಜೀವನ ಎಲ್ಲ ಬಟ್ಟೆ ಒಗೆದು ಅವ್ರಿಗೆ ಸ್ನಾನ ಮಾಡಿಸಿ, ಅವ್ರಿಗೆ ಕಾಲೇಜಿಗೆ ಕಳಿಸ್ಬಿಟ್ಟು ಇಸ್ಕೂಲ್ ಕಳಿಸಿ, ನಮಗೂ ರಾಗಿ ಬೀಸಿ ಒಂದು ಮುದ್ದೆ ಮಾಡಿ ಅವ್ರಿಗೆ ಬೇರೆ ಅನ್ನ ಮಾಡಿಕೊಂಡು ಬಾಕ್ಸ್ಗೂ ಹಾಕ್ಕೊಂಡು ನಾವು ಕೂಲಿಗೆ 8 ಗಂಟೆಗೆ ಕೂಲಿಗೆ ಹೋಗ್ಬೋದ್ರೆ ಜೀವನ ತುಂಬ ಹಿಂಸೆಲೇ ಇತ್ತು ಮೇಡಮ್. ಟೈಮ್ ಆದರೆ ಇನ್ನು ಕೂಲಿ ಕೆಲ್ಸಕ್ಕೆ ಕರಿತಿದ್ದಿಲ್ಲ. ಅಂದರೆ ಕರೆಕ್ಟ್ ಟೈಮ್ಗೆ ಹೋದರೆ ಕೂಲಿಗೆ ಕರ್ಕೊತಿದ್ರು. ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು. ಅದಕ್ಕೆ 4 ಗಂಟೆಲಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ 8 ಗಂಟೆ ಹೊತ್ತಿಗೆ ಇವ್ರನ್ನೂ ಕಳಿಸ್ಬಿಟ್ಟು ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಏನೇನು ಕೂಲಿ ಮಾಡ್ತಿದ್ರಿ ಅಮ್ಮ? ಕೂಲಿ ಅಂದರೆ ಕಳೆ ಕೀಳೋದು, ಜೋಳ ಮುರಿಯೋಕೆ ಹೋಗೋದು, ಹೊಗೆ ಸೊಪ್ಪು ಮುರಿಯೋದು, ಹತ್ತಿ ಬಿಡಿಸೋದು, ಬೇಸಿಗೆಲೆಲ್ಲ ಇಟ್ಕೆ ಕುಯ್ಯೋದು, ಗೂಡು ಜೋಡ್ಸೋಕೆ ಹೋಗೋದು, ಅದೆಲ್ಲ ಮಾಡಿದೆ. ಅಂದರೆ ಹೆಂಗಸ್ರ ಕೂಲಿ ಸಾಲಲ್ಲ, ಮಕ್ಳ ಜೀವನಕ್ಕೆ ಆಗಲ್ಲ. ಅವ್ರಿಗೆ ಓದ್ಗಾರಿಕೆಗೆ ಪೆನ್ನು ಪುಸ್ತಕ ಬಟ್ಟೆ ತಗೋಬೇಕು, ಹಾಗೆಲ್ಲ ಏನು ಸರ್ಕಾರದ ಜೀವನ ಇತ್ತಿಲ್ಲ, ಎಲ್ಲ ನಾವೇ ಮಾಡ್ತೀವಿ. ಆ ಹಿಂಸೆಯಿಂದ ನನಗೆ ಸಣ್ಣ ಕೆಲಸದಲ್ಲಿ ಕೂಲಿ ಸಾಲಲ್ಲ ಅಂದ್ಬಿಟ್ಟು ಗಂಡಸರ ಕೆಲಸಕ್ಕೆ ಹೋಗ್ತಿದ್ದೆ. ಎಷ್ಟು ಕೊಡ್ತಿದ್ರು ಕೂಲಿನ? ಆವಾಗ ಗಂಡಸರಿಗೆ 200 ರೂಪಾಯಿ, ಹೆಂಗಸರಿಗೆ 50. ಈಗ ನೀವು 2.5 ರೂಪಾಯಿಲೆಲ್ಲ ಜೀವನ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರಿ. ಆಗ ಹೇಗಿತ್ತು ಜೀವನ? ಅಂದರೆ ಜೀವನ ಅದು ಎಷ್ಟೇ ಕಷ್ಟ ಇದ್ದರೂ ಒಂದು ಅರ್ಧ ಹೊಟ್ಟೆ ಉಣ್ಕೊತಿದ್ರು ಅದು ನೆಮ್ಮದಿ ಇರ್ತಿತ್ತು. ಹೊಟ್ಟೆ ತುಂಬ ಊಟ ಇಲ್ಲ ಅಂತ ಏನು ಯೋಚನೆ ಮಾಡ್ತಿದ್ದಿಲ್ಲ. ಅಂದ್ರೆ ಜೇಲಮ್ದಲ್ಲಿ ನೆಮ್ಮದಿ ಯೋಚನೆ ಇತ್ತಿಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಿದ್ದ, ಹೊಟ್ಟೆ ತುಂಬಲಿಲ್ಲ ಅಂದರೂ ನಿದ್ದೆ ಬರ್ತಿತ್ತು ಆವಾಗ. ಈಗ
ಈಗ ಹೊಟ್ಟೆ ತುಂಬ ಉಂಡ್ರು ಯೋಚನೆ ಹೋಗಲ್ಲ ಜೀವನದಲ್ಲಿ. ಈಗ ಯೋಚನೆ ಸಾಲದ ಕೊರತೆ ಜಾಸ್ತಿ. ಯಾವುದು ಈಗ ಒಲೆಯಲ್ಲಿ ಸೌದೆ ಹಾಕೊಂಡು ಅಡುಗೆ ಮಾಡ್ಕೋತಿದ್ದೋ, ಈಗ ಒಂದು ತಿಂಗಳಿಗೆ 2 ಗ್ಯಾಸ್ ಬೇಕು ನಮ್ಮ ಮನೇಲಿ. ಒಂದು ಗ್ಯಾಸ್ ಸಾಲಲ್ಲ, 15 ದಿನಕ್ಕೆ ಒಂದು ಗ್ಯಾಸು. ಒಂದು ತಿಂಗಳಿಗೆ ಇನ್ನೂ 2,000 ರೂಪಾಯಿ ಗ್ಯಾಸ್ಗೆ ಬೇಕು. ಇನ್ನು ಬಾಕಿದು 7 ಆಳು ಸಂಸಾರ 6 ಆಳು ಸಂಸಾರ ಮಾಡ್ಬೇಕಂದ್ರೆ ಎಲ್ಲ ಕೊಂಡ್ಬೇಕು. ಜಮೀನು ಬೆಳಿತೀವಿ, ಬಾಕಿದು ಕೊಂಡ್ಬೇಕು. ಅದರಿಂದ ಹಿಂಸೆ ಜಾಸ್ತಿ. ಹೊಲ ಉಳುಮೆ ಮಾಡೋಕೆ ಟ್ಯಾಕ್ಟ್ರು, ಈಗ ಕಡಿಮೆ ಚಾರ್ಜಲ್ಲಿ ಟ್ಯಾಕ್ಟ್ರ್ ಅವ್ರು ಉಳಲ್ಲ. 1,000 ರೂಪಾಯಿ. ಎಲ್ಲ ಹೇಗೆ ಜಮೀನು ಮಾಡ್ತಿದ್ರಿ? ಆಗ ಉಳುಮೆ ಇತ್ತು, ಏರ್ ಕಟ್ಕೋತಿದ್ರು, ಗಣಸ್ಗಳು ಉಳ್ತಿದ್ರು. ಆಗ ಸಾಲ 1 ಗಂಟೆ ಕೆಲಸ, ಈಗ ಟ್ಯಾಕ್ಟ್ರು 1 ಗಂಟೆ ಉಳಿದ ಅವ್ರು ಒಂದು ಮಧ್ಯಾಹ್ನ ಉತ್ಕೋತಿದ್ರು. ಒಂದು ಮಧ್ಯಾಹ್ನ ಏರ್ ಕಟ್ಕೊಂಡ್ರೆ ಉಳುಮೆ ಕೆಲಸ ಆಗೋಯ್ತಿತ್ತು. ಈಗ ಅಷ್ಟು ಕೆಲಸಕ್ಕೆ 2,000 3,000 ಕೊಡಬೇಕು ಟ್ಯಾಕ್ಟ್ರ್ ಅವ್ರಿಗೆ. ಈಗ ಅಂದರೆ ತುಂಬ ಶ್ರಮ ಜೀವನ. ಈಗ 1.5 ರೂಪಾಯಿ 2.5 ರೂಪಾಯಿಲಿ ಸಾಮಾನುಗಳೆಲ್ಲ ಬರ್ತಿದ್ವ, ಜೀವನ ಸಾಕ್ತಿತ್ತ? ಆಗ 15 ಪೈಸಾ ಒಂದು ಹಚ್ಚು ಬೆಲ್ಲ, 5 ಪೈಸಾ ಕೊಟ್ಟರೆ ಒಂದು ಟೀ ಸೊಪ್ಪು. ಒಂದು ಹಚ್ಚು ಬೆಲ್ಲ ಒಂದು ಟೀ ಸೊಪ್ಪು ಅಂದರೆ 20 ಪೈಸೆಗೆ ಒಂದು ಹೊತ್ತನ್ನು ಟೀ ಆಗೋಯ್ತಿತ್ತು. ಆವಾಗ ಬೇಕು ಅಂದವ್ರು ಒಂದು 10 ಪೈಸೆಗೆ ಹಾಲು ಬಿಡಿಸ್ಕೊಂಡು ಕುಡಿತಿದ್ರು, ಬೇಡ ಅಂದವರು ಡಿಕಾಸ್ನೇ ಕೊಡ್ಕೋತಿದ್ರು. ಈಗ ಹಂಗಲ್ವಲ್ಲ, ಒಂದು ಪಿಂಡಿ ಬೆಲ್ಲ ತರಬೇಕಂದ್ರೆ 350 ರೂಪಾಯಿ ಬೇಕು. ಈಗ 50 ಬೆಲ್ಲಕ್ಕೆ 350 ರೂಪಾಯಿ ಬೇಕು. 8 ರೂಪಾಯಿ 9 ರೂಪಾಯಿ ಒಂದು ಹಚ್ಚು ಬೆಲ್ಲ. ಆಗ 15 ಪೈಸೆಗೆ ಒಂದು ಹಚ್ಚು ಬೆಲ್ಲ ಅಂದರೆ ಈಗ 15 ರೂಪಾಯಿ ಆಯ್ತಾ ಕೂತದೆ ಅಲ್ವಾ? ಇನ್ನು ಎಲ್ಲಿ ಜಲ್ಮ ನೆಮ್ಮದಿ ಸಿಗ್ತದೋ? ರಾಗಿ ಅಕ್ಕಿ ಎಲ್ಲ ಸಿಗ್ತಿದ್ವಾ? ಆವಾಗ ಬೆಳ್ಕೊತಿದ್ದೋ ನಾವು. ರಾಗಿ ಬೆಳೀತಿದ್ದೋ, ಕನ್ನಲ್ ಭತ್ತ ಬೆಳೀತಿದ್ದೋ, ನವಣೆ ಬೆಳೀತಿದ್ದೋ, ಇನ್ನೊಂದು ಗದ್ದೆ ಭತ್ತ, ಸಣ್ಣ ಭತ್ತ ಅದನ್ನ ಬೆಳೀತಿದ್ದೋ, ಎಲ್ಲ ಬೆಳ್ಕೊತಿದ್ದೋ. ಕಾಳು, ಅವರೆಕಾಳು, ಹುಳ್ಳಿಕಾಳು, ಹೆಸರು ಕಾಳು, ತಡ್ನಿ ಕಾಳು, ಕಡಲೆಕಾಳು ಎಲ್ಲ ಬೆಳೀತಿದ್ದೋ. ಕೊತ್ತಂಬರಿ, ಮೆಣಸಿ ಎಲ್ಲ ಬೆಳ್ಕೊತಿದ್ದೋ. ಆಗೇನು ರಾಸಾಯನಿಕ ಗೊಬ್ಬರಗಳು ಬೆಳೆಸ್ತಿರ್ಲಿಲ್ಲ? ಹಾಂ, ಆಗಿಲ್ಲ. ಮಾಮೂಲಿ ದನಿನ ಗೊಬ್ಬರ, ತಿಪ್ಪೆ ಗೊಬ್ಬರ ಹಾಕಿದ್ರೆ ಬೆಳೆ ಅಷ್ಟು ಚೆನ್ನಾಗೇ ಬರ್ತಿತ್ತು. ಈಗ ನೋಡಿ, ತಿಪ್ಪೆ ಗೊಬ್ಬರ ಹಾಕಿದ್ರು ರಾಸಾಯನಿಕ ಗೊಬ್ಬರ ಹಾಕಲೇಬೇಕು. ಔಷಧಿ ಹೊಡಿನಿಲ್ಲ ಅಂದರೆ ಬೆಳೆನೇ ಬೆಳೀತಾ ಇಲ್ಲ. ಬರೀ ಎಲ್ಲ ಚೋಟ್ರು ಕಟ್ಕೋತವೆ, ಫಸಲೇ ಬರಲ್ಲ. ಅವಾಗೆಲ್ಲ ಹೆಂಗೆ ಬೆಳೀತಿದ್ರಿ? ಅವಾಗ ಏನೂ ಇರಲಿಲ್ಲ, ಬರೀ ದನಿನ ಗೊಬ್ಬರ ಹಾಕಿದ್ರೆ ಸಾಕಾಯ್ತಿತ್ತು. ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತಿತ್ತು ಬೆಳೆ. ಈಗೆಲ್ಲ ಜಮೀನಿಗೆ ಎಲ್ಲ ಕಳೆನಾಶಕ ಹೊಡೆದು ಜಮೀನು ಸಾರಾಂಶ ಎಲ್ಲ ಸುಟ್ಟೋಗೋದು. ಏನು ಹಾಕಿದ್ರು ಮುಂದೆ ಬರಲ್ಲ. ಏನಾದರೂ ರಾಸಾಯನಿಕ ಗೊಬ್ಬರ ಹಾಕಿದ್ಮೇಲೆ ಬೆಳೆ ಬರಬೇಕಾದ್ರೆ. ಈಗ ಅಷ್ಟೆಲ್ಲ ಬೆಳೆಗಳನ್ನು ಬೆಳ್ಕೋತಿದ್ರಲ್ಲ, ಮನೆಗೂ ಇಟ್ಕೋತಿದ್ರ, ಮಾರುಕಟ್ಟೆಗೆ ಮಾರ್ತಿದ್ರ? ಏನು ಮಾರ್ಕೆಟಿಗೆ ಮಾರ್ತಿದ್ದೋ ಅಂದರೆ ಅಷ್ಟು ದೂರದ ಮಾರ್ಕೆಟ್ ಗೊತ್ತಿಲ್ವಲ್ಲ ಮೇಡಮ್. ಆಗ ರಾಗಿ ಮಾರ್ತಿದ್ದಿಲ್ಲ, ಭತ್ತನೂ ಮಾರ್ತಿದ್ದಿಲ್ಲ. ಈ ಕಾಳು ಕಡ್ಡಿ ಜಾಸ್ತಿಯಾಗಿ ಏನು ಬೆಳೀತಿದ್ದೋ ಮೈಸೂರು ನೋಡಿರೋರು ಮಾರ್ಕೆಟಿಗೆ ತಗೊಯ್ತಿದ್ರು, ಬಾಕಿಯವರು ಮನೆಗೆ ಬಳಸ್ಕೊತಿದ್ರು. ಅಂದರೆ ಅಷ್ಟು ಒಂದು ದವಸ ಧಾನ್ಯಗಳನ್ನು ಮನೆ ಬಳಕೆಗೆ ಇಟ್ಕೋತಿದ್ರು. ಒಂದು ವರ್ಷಕ್ಕೆ ಬರಬೇಕಲ್ಲ, ಇಟ್ಕೋತಿದ್ರು. ಅಂದರೆ ಜಮೀನು ಮಾಡಬೇಕಾದ್ರೆ ನೇಗಿಲು, ಎತ್ತು ಹಂಗೆಲ್ಲ ಬಳಕೆ ಮಾಡ್ಕೋತಿದ್ರಲ್ಲ. ನವಣೆ, ಸಜ್ಜೆ ಆ ಥರ ಬಳಸ್ತಿರ್ಲಿಲ್ವ ನೀವು? ಬೆಳ್ಕೋತಿರ್ಲಿಲ್ವ? ಬೆಳ್ಕೋತಿದ್ದೋ, ಅದನ್ನ ಬಳಸ್ತಿದ್ದೋ. ಅಂದರೆ ನವಣೆ ಒಳ್ಳೆಲ್ಲ ಹಾಕೋ ಕುಟ್ಟಬೇಕು. ರಾಗಿ ಕಲ್ಲಲ್ಲಿ ಹೊಡೆದ್ಬಿಟ್ಟು ಕೇರ್ಬಿಟ್ಟು ಇನ್ನೊಂದು ಮೈ ಅದು ಚಕ್ಕೆ ಇರ್ತಿತ್ತು, ಅದನ್ನ ಒಳ್ಳೆಗೆ ಹಾಕ್ಕೊಂಡು ಕುಟ್ಟಿದ್ರೆ ಕುಂಬಿಟ್ರೆ ಒಳ್ಳೆ ಅರ್ಶನದೊಳಗೆ ಚೆನ್ನಾಗಿ ಆಯ್ತಿತ್ತು ಅಕ್ಕಿ. ಹಾಂ, ಅಕ್ಕಿ ಅನ್ನ ಮಾಡಿಬಿಟ್ಟು ಮೊಸರು ಮಾಡಿಬಿಟ್ಟು ಮೊಸರು ಅಗ್ರಾಣೆ ಮಾಡಿಬಿಟ್ರೆ ಅದೇ ಊಟ ಚೆನ್ನಾಗಿರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಅವು ಬಳಕೆನೇ ಕಡಿಮೆ ಆಗ್ಬಿಟ್ವು, ಯಾರು ಬೆಳೀತಾನೆ ಇಲ್ಲ. ಹೇಗನ್ಸುತ್ತೆ? ಈಗ ನಮ್ಗೆ ಅವತ್ತು ಉಂಡು ತಿಂದಿರೋರಿಗೆ ಈಗಿನ ಊಟ, ಈಗಿನ ಬಳಕೆ ನಮ್ಗೆ ಆಯ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ಅಂದರೂ ನಾವು ಸ್ವಲ್ಪ ಕಾಡಳಿಲಿ ಅದಕ್ಕೆ ನಮ್ಗೆ ಬಳಸ್ಕೊತಾ ಇವಿ. ಸಿಟಿಲಿರೋರಿಗೆ ಹಿಂಸೆ. ಅಂದರೆ ದವಸ ಧಾನ್ಯಗಳು ಅಷ್ಟೇ ಯಥೇಚ್ಛವಾಗಿ ಸಿಗ್ತಿತ್ತು, ಆರೋಗ್ಯನ ತುಂಬ ಇರ್ತಿತ್ತು. ಈ ನಿಟ್ಟಿನಲ್ಲಿ ಈಗ ಬೆಳೆದಂಥ ದವಸ ಧಾನ್ಯಗಳನ್ನು ಕೀಟನಾಶಕ ಇಲ್ಲದೆ ಮನ ಬಳಕೆಗೆ ಅಂದರೆ ಸ್ವಾಸ್ಥ್ಯವಾಗಿ ಬೆಳ್ಕೊಂಡು ಊಟ ಮಾಡ್ತೀವಿ. ಹೇಗಿತ್ತು ಅದ್ರ ರುಚಿ? ಅದ್ರ ರುಚಿ ಚೆನ್ನಾಗಿತ್ತು ಮೇಡಮ್. ಆಗ ಬರೀ ಉಪ್ಪಾಕಿ ರೊಟ್ಟಿ ಸುಟ್ಬಿಟ್ರು ಅಷ್ಟು ಚೆನ್ನಾಗೇ ಇರ್ತಿತ್ತು ರೊಟ್ಟಿ. ಈಗೇನು ರೊಟ್ಟಿ ಚೆನ್ನಾಗಿದ್ದು ಎಲ್ಲ ಮಿಷಿನಲ್ಲಿ ಸಾರಾಂಶ ಎಲ್ಲ ಎಳ್ಕೊತದ. ಕರೆಂಟು ಹಸಿಟ್ಟು ಮಿಲ್ ಮಾಡಿಸ್ತೀವಿ, ಏನು ಸಾರಾಂಶ ಇರ್ತದ? ಇರಲ್ಲ. ಆಗೆಲ್ಲ ಯಂತ್ರಗಳೇ ಇರಲಿಲ್ಲ ಅಂತ ಹೇಳ್ತಿದ್ರಿ. ಈ ಭತ್ತ ಅಕ್ಕಿ ಅವನ್ನೆಲ್ಲ ತಗೋಬೇಕು ಅಂದರೆ ಯಾವ ಥರ ತಗೋತಿದ್ರಿ? ಭತ್ತನ ಕುಟ್ತಿದ್ದೋ ದೊಡ್ಡ ಮಿಷಿನು ಅಂತ, ಎಲ್ಲೋ ವರ್ಷಕ್ಕೆ 6 ತಿಂಗಳಿಗೆ ದೊಡ್ಡವರು ಹಾಕ್ಕೋತಿದ್ರು ಮಿಷಿನ್ಗೆ. ಬಡವ್ರು ಏನು ಮಾಡ್ತಿದ್ರು, ಒಳ್ಳಲ್ಲಿ ಕುಟ್ಕೋತಿದ್ದೋ. ಒಳ್ಳಲ್ಲಿ ಒನಕೆಯಿಂದ ಕುಟ್ಟಿ ಅನ್ನ ಮಾಡ್ಕೊತಿದ್ದೋ. ಒಂದು ಹೊತ್ತಿಗೆ 2 ಸೇರು 3 ಸೇರು ಕುಟ್ಕೊಂಡು ಅನ್ನ ಮಾಡ್ಕೊಂಡು ಪ್ರತಿನಿತ್ಯ ಮಾಡಬೇಕಿತ್ತು ಅದೇ ಥರ? ಹೌದು, ಬೇಕು ಅಂದರೆ ಪ್ರತಿನಿತ್ಯ ಮಾಡಬೇಕು. ಇಲ್ಲ ನಮ್ಗೆ ಜಮೀನಲ್ಲಿ ಕೆಲಸ ಇಲ್ಲ ಇವತ್ತು ಅಂದರೆ ಒಂದು 10 ಸೇರು 20 ಸೇರು ಒಂದಿಬ್ಬರು 3 ಆಳು ಕುಟ್ಕೊಂಡು ಕೇರ್ಕೊಂಡು ಮಡಿಕೋತಿದ್ದೋ. ಕೆಲಸ ಇವತ್ತು ಜಮೀನಲ್ಲಿ ಕೆಲಸ ಇಲ್ಲ ಅಂದಾಗ ಮನೆ ಕೆಲಸ ಮಾಡ್ಕೋತಿದ್ದೋ. ಜಮೀನು ಕೆಲಸಕ್ಕೆ ಹೋದಾಗ ಬೇಕಲ್ಲ ನಮ್ಗೆ ಅಂದ್ಬಿಟ್ಟು ಕೆಲಸ ಇದ್ದ ದಿನಕ್ಕೆ ಅವತ್ತೇ ಮಾಡಿಕೊಂಡು ಜಮೀನು ಕೆಲಸಕ್ಕೆ ಹೋಗ್ತಿದ್ದೋ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ
ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ. ಆಗೆಲ್ಲ ಅಡುಗೆ ಮಾಡೋಕ್ಕೆ ಸೌದೆ ಬಳಸ್ತಿದ್ರು, ಮಿಕ್ಸಿ ಇರಲಿಲ್ಲ, ಒಳ್ಳೆಲ್ಲ ನೀರು ತರಬೇಕಿತ್ತು. ಈ ನಿಟ್ಟಿನಲ್ಲಿ ಹೆಂಗಿತ್ತು ಆ ಜೀವನ? ಆ ಜೀವನನೇ ಚೆನ್ನಾಗಿತ್ತು ಆಗ ನಮ್ಗೆ. ಅದನ್ನೆಲ್ಲ ಮಾಡ್ಕೊತಿದ್ದೋ ಅಂದ್ರೆ ಆರೋಗ್ಯ ನಾವು ಕೆಲಸ ಮಾಡಿದ್ರೂ ನಮ್ಗೆ ಸಾಕಾಯ್ತಿತ್ತಿಲ್ಲ. ಆರೋಗ್ಯ ಚೆನ್ನಾಗಿರ್ತಿತ್ತಲ್ಲ, ಇನ್ನೊಸಿಗೆ ಇರ್ತೀವಿ ಅನ್ನೋದು ಶಕ್ತಿ ಇತ್ತು. ಈಗ ಇದೆಲ್ಲ ಕೂತ್ಕೊಂಡ್ರು ಶಕ್ತಿ ಕಡಿಮೆನೇ. ಈಗ ಅದೆಲ್ಲ ಕೂತಿದ್ದಾಗ ಉಣ್ಕೊ ಹೋದ್ರು ಈಗ ಅಷ್ಟು ಕೆಲಸ ಮಾಡೋವಂದ್ರೆ ಆಯ್ತಾ ಇಲ್ಲ. ಆಗಿನ ಊಟದಲ್ಲಿ ನಾವು ಎಷ್ಟೇ ಬೆಳಗಾನ ಸಾಯಂಕಾಲ ಗಂಟೆ ಈಗೆಲ್ಲ ಕೆಲಸ ಮಾಡ್ತಿದ್ರಿ ಪ್ರತಿನಿತ್ಯ ಅವಾಗ? ಅಂದರೆ 4 ಗಂಟೆಲಿ 3 ಗಂಟೆಲಿ ಇದ್ರೆ ಒಂದು 5 ಸೇರು 6 ಸೇರು ರಾಗಿ ಬೀಸ್ಕೊತಿದ್ದೋ, ಅಕ್ಕಿ ಕುಟ್ಕೋತಿದ್ದೋ. 6 ಗಂಟೆಗೆ ಹೋಗಿ ಹೊಳೆಯಲ್ಲಿಯೋ ಬಾವಿಲಿಯೋ ನೀರು ಸೇಯ್ಕೊಬತ್ತಿದ್ದೋ. ಆಮೇಲೆ ಬೋರ್ಗಲ್ ಬತ್ತು. ಮೊದಲು ಬೋರ್ಗಲ್ ಇತ್ತಿಲ್ಲ, ಆಮೇಲೆ ಬೋರ್ಗಲ್ ಬತ್ತು. 12 ಆಳು ಉದ್ದ ಬಾವಿಗಳವ ಇನ್ನೂ, ಒಂದೊಂದು ಅಲ್ಲಿ ನಮ್ಮೂರಲ್ಲಿ ಒಂದದ ಮುಚ್ಚಿಲ್ಲ ಇನ್ನು. ಅಂತೆ ಬಾವಿಲಿ ಸೇಯ್ಕೊಬರ್ಬೇಕು ನೀರು. ಜನ ಸೇರ್ಕೊಂಡ್ರೆ ನೀರು ಸೇಕ್ ದಾರಿ ಸಿಕ್ಕಲ್ಲ ಅಂದ್ಬಿಟ್ಟು ಜಲ್ದಿ ಹೋಗಿ 3 ಚೇವ್ರಿಗೆ ಹಿಡಿ ಹಂಡೆ ಹೊತ್ಕೊಂಡು ಕಂಕ್ಳಲ್ಲಿ ಒಂದು ಚೇವ್ರಿಗೆ ಹೊತ್ಕೊಂಡು 2 ಸತಿ ಹೊತ್ಬಿಟ್ರೆ 8 ಚೇವ್ರಿಗೆ ನೀರು ಮನೆಗೆ ಸಾಕು. ಒಂದು ಸಾರಿಗೆ 4 ಚೇವ್ರಿಗೆ ನೀರು, 2 ಸಾರಿ ಬಂದರೆ 8 ಚೇವ್ರಿಗೆ ನೀರು ಸಾಕು ಒಂದು ಮನೆಗೆ. ಸ್ನಾನ ಮಾಡಬೇಕು ಅಂದರೆ ಹೆಬ್ಬಾಳ್ಕೊಂಡೋಯ್ತಿದ್ದು. ಒಂದು ಮಣ್ಣು ಮಡಿಕೆನೋ ಇಲ್ಲ ಹಂಡೆನೋ ಇಲ್ಲ ಸಿಲ್ವಾರ್ ಪಾತ್ರೆನೋ ತೊಗೊಂಡು ಬಟ್ಟೆ ಬರೀ ಸೋಪು. ಆಗ ಇದ್ದಿತ್ತಿಲ್ವಲ್ಲ ಯಾವುದು ಶಾಂಪು ಗಿಂಪಿಲ್ಲ, ಬಟ್ಟೆ ಸೋಪಿತ್ತು ಆಗ. ಬಟ್ಟೆ ಸೋಪು ತಲೆಗೆ ಹಾಕಕ್ಕೆ ಅದನ್ನೇ ಹಾಕ್ತಿದ್ದು. ಬಿಲ್ಪತ್ರೆ ಹಣ್ಣು ಅದನ್ನ ಬೆಂಕಿ ಹಾಕಿ ಸುಟ್ಬಿಟ್ರೆ ಗಮ್ ಅಂತಿತ್ತು. ಅದನ್ನ ಕಲಿಸ್ಬಿಟ್ಟು ಬಿಸಿನೀರಲ್ಲಿ ತಲೆಗೆ ಹಾಕೋದು. ತಲೆಗೆ ಉಜ್ಜಿಬಿಟ್ರೆ ಒಂಚೂರು ಕೊಳೆ ಇರ್ತಿತ್ತು. ತಲೆ ಶಿಟ್ಟು ಉದ್ದ ಇರ್ತಿತ್ತು ನಮ್ಮದು. ಹೊಡೆದು ತಲೆ ಎಲ್ಲ ಹಿಂಗೆ ಹಿಡ್ದದ್ದು. ಅದು ಹಾಕಿದ್ರು ಈಗ 5 ವರ್ಷದ ಮಕ್ಕಳ ತಲೆಯಲ್ಲೂ ಬರೀ ನರಾನೇ ಬಂದ್ಕೊಂಡವ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಅದೇ ಜಾಸ್ತಿ. 3 ಗಂಟೆ 3:30 ಹೇಳ್ಬೇಕು. ಎಲ್ಲಿ 1 ಅವರ್ 2 ಅವರ್ ನಿದ್ದೆ ಮಾಡೋದೇ ಕಷ್ಟ. ಇಲ್ಲಿ ರಾಗಿ ಬೀಸ್ಬಿಟ್ಟು 12 ಗಂಟೆ ಮನಿಕೊಂಡ್ರೆ ತಿರ್ಯಾಕ 3 ಗಂಟೆಗೆ ಹೇಳ್ಬೇಕು. ಎಲ್ಲಿ ಮನೆ ಕೆಲಸ ತಿರಲ್ವಲ್ಲ. ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲರ ಮುಂಚೆ ಜಮೀನಿಗೆಯೋ ಕೂಲಿಗೆಯೋ ಎಲ್ಗಾರ ಹೋಗ್ಬೇಕು. ಅಂದ್ರೆ ನನ್ನ ಜೀವನದಲ್ಲಿ 6 ಗಂಟೆ ಮುಂಚೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ದುಡ್ಡವ್ರ ಮನೆಗೆ ಹೋಗ್ಬೇಕು. ನಾನು ವ್ಯವಹಾರ ಮಾಡ್ತಿದ್ನಲ್ಲ, ಜಮೀನಿಗೆ ಬೆಳೆ ಬಿತ್ತನ ಯಾವುದು ಬೇಕಲ್ವ ನಮಗೆ. ಆ ಗೌಡಪ್ಪ ಎದ್ದು 5:30 ಎದ್ರೆ ಅವನು 6:30 ಹೊಟ್ಟೋಯ್ತಿದ್ದ ಅಂಗಡಿಗೆ. ಅದಕ್ಕೆ ಅವ್ನಿಗೆ 6 ಗಂಟೆಗೆ ಹೋಗ್ಬೇಕು. ನಾನು ತಳಾರ ಹೋದ್ರೆ ಸಿಕ್ಕಲ್ವಲ್ಲ ನನಗೆ. ಅಲ್ಲಿ ಹೋಗಿ ಅವ್ರನ್ನ ಕಾದು ನನಗೊಂದು 200 ರೂಪಾಯೋ 300 ರೂಪಾಯೋ ಮನೆ ಖರ್ಚಿಗೆ ಇಲ್ಲ ಇಂಥ ಬಿತ್ತನೆ ಬೇಕು ಅಂತ ಕೇಳೋಕೆ ಕಾಯಬೇಕು. ಅದರಿಂದ ನಾನು 6 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಹೋಗಿ ಬರಬೇಕಾದ್ರೆ 8 ಗಂಟೆ ಆಯ್ತಿತ್ತು. ಕೇಳ್ಬಿಟ್ಟು ನಡ್ಕೊಬಿಡ್ಬೇಕಲ್ಲ ತಿಂದು. ಆಮೇಲೆ ಬಂದು ಮಕ್ಕಳಿಗೆ ಊಟ ಕೊಟ್ಟು. ಅಮ್ಮ ಈಗ ತಾನೇ ಹೇಳ್ತೀರಿ ನಾನು ಆರಂಭ ಕೆಲಸ ಮಾಡ್ತೀನಿ ಅಂತ, ಅಂದರೆ ಜಮೀನು ಕೆಲಸ ಮಾಡ್ತೀನಿ. ಸತತವಾಗಿ ಎಷ್ಟು ವರ್ಷದಿಂದ ಜಮೀನು ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ? ಹೌದು, ನಾನು ಹುಟ್ಟಿದ ತೊಟ್ಟಿಂದ ಈಗ 65 ವರ್ಷದಿಂದ ಒಂದು 7 ವರ್ಷದಿಂದ ಮಾಡಿರೋ ಕೆಲಸ ಇನ್ನೂ ಮುಗ್ದಿಲ್ಲ. ಮಾಡ್ತಲೇ ಇವ್ನಿಲ್ಲ, ಇನ್ನೂ ಮಾಡ್ತಾಯಿದ್ದೀನಿ. ಏನೇನು ಬೆಳೆ ಬೆಳೀತಿದ್ರಿ ನೀವು? ಇವಾಗ ಬೆಳೀತಾ ಇದ್ದೀರಾ ನೀವು? ಇವಾಗ ಬೆಳೆದೇನು ಬದನೆ, ಮೆಣಸಿ, ಟಮಾಟೆ ಹಣ್ಣು, ಸೊಪ್ಪು, ಮತ್ತು ಒಂದು ಸ್ವಲ್ಪ ಕಬ್ಬು ಹಾಕ್ಕೊಂಡಿವಿ, ಜೋಳ. ಹತ್ತಿ ಹಾಕಿಲ್ಲ, ಈ ವರ್ಷ ಹತ್ತಿ ಹಾಕೋತಿದ್ದವು, ಹೊಗೆ ಸೊಪ್ಪು. ಇವಾಗ ಜಮೀನು ಮಾಡೋದು ಸುಲಭನಾ ಅಥವಾ ಅವಾಗ ಸುಲಭ ಇತ್ತಾ? ಈಗ ಸುಲಭ ಇದ್ರೂ ಸಾಲ ಜಾಸ್ತಿ. ಆವಾಗ ಹಿಂಸೆ ಇತ್ತು. ಅಂದರೆ ಉಳುಮೆ ಕೆಲಸ ಮಾಡಬೇಕು, ಸತ್ಯ ಹಾಯ್ಬೇಕು, ಕಳೆ ಕೀಳ್ಬೇಕು ಎಲ್ಲ ಇತ್ತು. ಈಗ ಸತ್ಯ ಹಾಯಂಗಿಲ್ಲ, ರೋಟ್ರ್ ಹೊಡೆದ್ರೆ ಸತ್ಯ ಎಲ್ಲ ಹೊಟ್ಟೋಯ್ತು. ಏರು ಉಳಂಗಿಲ್ಲ, ಟ್ಯಾಕ್ಟರ್ ಹೊಡಿಸ್ಕೊಂಡ್ರೆ ದುಡ್ಡು ಜಾಸ್ತಿ ಬೇಕು. ಈಗ ಏನೇ ಸಂಪಾದನೆ ಮಾಡಿದ್ರೆ ಎಲ್ಲ ಇಲ್ಲಿಗೆ ಹೋಯ್ತದಲ್ಲ, ಕೈಗೆ ಸಿಕ್ಕಲ್ವಲ್ಲ. ಆಗ ನಾವು ಕಷ್ಟಪಟ್ಟು ಮಾಡಿದ್ರೆ ಇವತ್ತು 10,000 ರೂಪಾಯಿ ಸಂಪಾದನೆ ಮಾಡೋದು, ಅವತ್ತು 1,000 ರೂಪಾಯಿ ಅಂದರೆ 1,000 ಎಲ್ಲ ಒಂದು ವರ್ಷಕ್ಕೆ ದುಡಿಮೆ ಮಾಡಿದ್ದೀವಿ ಅಂತ ಒಂದು ಖುಷಿ ಇರ್ತಿತ್ತು. ಈಗ ಒಂದೊಂದು 1,000ಕ್ಕೆ ತುಂಬ ಬೆಲೆ ಜಾಸ್ತಿ ಇತ್ತು. ಅದು 1,000 ಮಾಡಿಕೊಂಡವರು ಅಳತೆಯಾಗಿ ಬಳಸೋರಾದ್ರೆ 1 ವರ್ಷ ಎಲ್ಲ ಬಳಸ್ತಿದ್ರು ಅವರು. 1 ವರ್ಷಕ್ಕೆ ಅವ್ರ ಜೀವನಕ್ಕೆ 1,000 ರೂಪಾಯಿ ಸಾಕಾಯ್ತಿತ್ತು. ಈಗ ಬರೀ 1,000 ರೂಪಾಯಿ ತಗೊಂಡು ಸಂತೆಗೆ ಹೋದ್ರೆ ಒಂದು ಅರ್ಧ ಬ್ಯಾಗ್ ಸಾಮಾನು ಬರಲ್ಲ. ಆಗ ನಡ್ಕೊಂಡು ಹೋದ್ರೆ 100 ರೂಪಾಯಿ ತಗೋದ್ರೆ ನಾವು ದೀಪಾವಳಿ ಹಬ್ಬಕ್ಕೆ ಹೊರಬಾರ್ದಷ್ಟು ಸಾಮಾನು ಮಡಿಕೊಂಡು ನಡ್ಕೊಂಡು ಹೊತ್ಕೊಬತ್ತಿದ್ದೆವು. 100 ರೂಪಾಯಿಗೆ ಹಬ್ಬದ ಸಾಮಾನು, ಬಟ್ಟೆ, ಮಕ್ಳಿಗೆ ಮನೆಗೆ ಏನೇನು ಬೇಕು ಎಲ್ಲ ಹೊತ್ಕೊಬಾರ್ದಾದ್ರೆ 100 ರೂಪಾಯಿನಲ್ಲಿ ಒಂದು ದೊಡ್ಡ ಗೋಣಿ ಚೀಲ ಕಟ್ಬಿಟ್ಟು ಎತ್ಕೊಂಡ್ಬತ್ತಿದ್ದೆವು. ಈಗ ಒಂದು ಬ್ಯಾಗು ಎತ್ಕೊಬರೋಕ್ಕಾಗಲ್ಲ. ಅಂದರೆ ಆಗಿನ ಸಾಮಾನುಗಳ ಬೆಲೆ ಅಗ್ಗವಾಗಿರ್ತಿತ್ತು, ಎಲ್ಲವೂ ಸುಲಭವಾಗಿ ಸಿಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಅಮ್ಮ ಆರೋಗ್ಯ ಅನ್ನೋದು ತುಂಬ ಯಥೇಚ್ಛವಾಗಿ ಗಟ್ಟುಮುಟ್ಟಿಯಾಗಿತ್ತು ಆ ಒಂದು ಕಾಲದಲ್ಲಿ. ಈ ನಿಟ್ಟಿನಲ್ಲಿ ಏನೇನು ತಿಂತಿದ್ರಿ ನೀವು? ನಾವು ಬೆಳಗ್ಗೆ ತಂಗಳು ಹಿಟ್ಟು, ಮೊಸರು, ಕನ್ನಲಕ್ಕಿ ಅನ್ನ, ಮೊಸರು, ಕರ್ಲೆ ಸೊಪ್ಪು, ಮತ್ತು ಕಾಡು ಬಾಳೆಕಾಯಿ ಅಂತ ಸಿಕ್ತಿತ್ತು, ಅದು ಜಮೀನು ಸೊಪ್ಪು, ಸೀಗೆ ಸೊಪ್ಪು, ಎಣ್ಣೆ ಸೊಪ್ಪು, ಕನ್ನೆ ಸೊಪ್ಪು ಅವೆಲ್ಲ ತಿಂತಿದ್ದೆ ಮೇಡಮ್. ಈಗಲೂ ಆದರೆ ಈ ಶುಂಠಿಯವರು ಎಲ್ಲ ಜಮೀನು ಗೊಬ್ಬರ ಹಾಕೋದ್ರಿಂದ ನಾವು ಬೇರೆಯವ್ರ ಜಮೀನಲ್ಲಿ ಸೊಪ್ಪು ಕುಯ್ಕೊ ಬರಲ್ಲ.
ಔಷಧಿ ಹಾಕಿರ್ತಾರಲ್ಲ ಅಂದ್ಬಿಟ್ಟು ನಾವೇ ಸ್ವಲ್ಪ ಹುಯ್ಕೊಳ್ಳೋದು, ಸಾಂಬಾರು ಮಾಡ್ಕೊಳ್ಳೋದು. ಸಾಕಷ್ಟು ರೀತಿಯ ಸೊಪ್ಪು ಆಗಿರ್ಬೋದು, ಒಂದು ಜಮೀನು ಆಧಾರಿತ ಪದಾರ್ಥಗಳನ್ನು ಯಥೇಚ್ಛವಾಗಿ ನೀವೇ ಬೆಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯನ ಚೆನ್ನಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಆಹಾರ ಪದಾರ್ಥಗಳು ತಿಂದಾಗ ನಿಮ್ಗೆ ಅನಿಸುತ್ತೆ? ಅದು ರುಚಿ ಕಾಣಿಸಲ್ಲ ಮೇಡಮ್. ಅಂದ್ರೆ ಮೊದಲು ರುಚಿಗೂ ಈಗ ರುಚಿ ಇರಲ್ಲ. ಎಲ್ಲ ಜಮೀನಲ್ಲಿ ಗೊಬ್ಬರ ಹಾಕ್ತೀವಲ್ಲ, ಆದ್ದರಿಂದ ರುಚಿ ಇರಲ್ಲ. ಮಡಿಕೆ ಬಳಕೆ ಮಾಡ್ಕೋತಿದ್ರಿ ಅಂದ್ರೆ ಮುದ್ದೆ ಮಾಡೋಕ್ಕೂ ಮಡಿಕೆ, ಸಾಂಬಾರು ಮಾಡೋಕ್ಕೂ ಮಡಿಕೆ, ನೀರು ಕುಡಿಯೋಕ್ಕೂ ಮಡಿಕೆ ಮಡಿಕೋತಿದ್ದೋ, ಬಿಸಿ ಆಯ್ತದೆ ನೀರು ಅಂದ್ಬಿಟ್ಟು. ಈಗೆಲ್ಲ ಹಂಡೆ ಮತ್ತು ಪ್ಲಾಸ್ಟಿಕ್ ಚವ್ರಿಗೆ ಅದರಲ್ಲಿ ಇನ್ನೇನು ಮಾಡೋಕ್ಕದು, ಜೀವನ ಕಳೀಲೇಬೇಕಲ್ವ, ಕುಡಿಬೇಕು. ಈಗ ನಿಮ್ಮ 3 ಜನ ಮಕ್ಕಳು ಅಂತ ಹೇಳಿದ್ರಿ. ಇಂದಿನ ಕಾಲದಲ್ಲಿ ಮಕ್ಕಳು ಸಾಕೋದು ತುಂಬ ಕಷ್ಟ. ಈ ನಿಟ್ಟಿನಲ್ಲಿ ಹೇಗೆ ಸಾಕ್ತಿದ್ರಿ ಅವ್ರನ್ನ ನೀವು? ಅದನ್ನೇ ಈಗ ಹೇಳಿಲ್ಲ ನಾನು. ಹೆಂಗಸ್ರ ಕೆಲಸ ಕಡಿಮೆ ಮಾಡ್ತಿದ್ದೆ, ಗಂಡಸ್ರ ಕೆಲ್ಸಕ್ಕೆ ಹೋಯ್ತಿದ್ದೆ ಜಾಸ್ತಿ. 200 ರೂಪಾಯಿ ಕೂಲಿಗೆ ಹೋಯ್ತಿದ್ದೆ. 3 ಮಕ್ಕಳು ಸಾಕಬೇಕು, ಓದಿಸ್ಬೇಕಲ್ಲ ನಾನು. 50 ರೂಪಾಯಿ ಕೂಲಿ ತಂದ್ರೆ ಸಾಲಲ್ಲ. ಮನೆ ಖರ್ಚಿಗೆ, ಮಕ್ಕಳಿಗೆ ಬಳಪ ಬೇಕು, ಪೆನ್ ಬೇಕು, ಬಟ್ಟೆ ಬೇಕು, 3 ತಿಂಗಳು ಒಂದೊಂದು ಬ್ಯಾಗ್ ಬೇಕು. ಅದರಲ್ಲೂ ನನ್ನ ಮಕ್ಳಿಗಾಗ ಹೊರಗಡೆ ಕೋಟೆಗೆ ಹೋಗ್ಬೇಕಾದ್ರೆ ದಿವ್ಸಕ್ಕೆ 10 ರೂಪಾಯಾರ ಕೊಟ್ಟು ಕಳಿಸ್ಬೇಕು ನನ್ನ ಹಿರಿ ಮಗನಿಗೆ. ಆದ್ದರಿಂದ ಸಾಲ್ತಿತ್ತಿಲ್ಲ. ನೀನು ಗಂಡಸರ ಕೂಲಿಗೆ ಹೋದ್ರೆ 200 ರೂಪಾಯಿ, 2 ದಿನ ಹೋದ್ರೆ 400 ರೂಪಾಯಿ ತಂದ್ರೆ ಒಂದು ವಾರಕ್ಕೆಲ್ಲ ಖರ್ಚಿಗೆ ಆಯ್ತದ ಅನ್ನೋ ಆಸೆಗೆ ಯಾವ್ದಾರ ಗಂಡಸರ ಕೆಲಸ ಆದ ಅಂದ್ರೆ ಹೋಗಿ ಮಾಡ್ತಿದ್ದೆ. ಆಯ್ತಿತ್ತು. ಕಷ್ಟ ಆಗಿದ್ರೆ ಯಾರಿಗೆ ಹೇಳ್ತೀರಾ? ಜೀವನ ಕಳಿಬೇಕಲ್ಲ. ಈಗ ಯಜಮಾನ್ರು ತೀರೋದ್ರು, ನನ್ನ ಮಕ್ಳಿಗೆ ಊಟ ಇಲ್ಲ, ಬಟ್ಟೆ ಇಲ್ಲ ಅಂದರೆ ಯಾರು ಕೊಡ್ತಿದ್ರು ಮೇಡಮ್? ಯಾರು ಕೊಡಲ್ಲ ಅಲ್ವಾ? ನಾವೇ ದುಡಿಮೆ ಮಾಡಿ ಅವ್ರನ್ನ ಸಾಕಬೇಕು. ಇವತ್ತು ಅವ್ರಿಗೆ ಅವತ್ತು ಸಾಕಿದಾಗ ಅವ್ರಿಗೆ ವಯಸ್ಸಾದಾಗ ನನಗೆ ಸಾಕ್ತಾರೆ. ಅವತ್ತು ನನಗೆ ಆಗಲ್ಲಪ್ಪ ಅಂದ್ಬಿಟ್ಟು ನಾನು ಎತ್ತಾಗಾರ ಬಿಟ್ಬಿಟ್ಟು ಹೋಗಿದ್ರೆ ಅವ್ರ ಜೀವನ ಎಲ್ಲಿ ನಡೀತಿತ್ತು? ಕಷ್ಟ ಆಗ್ತಿತ್ತು. ಈ ನಿಟ್ಟಿನಲ್ಲಿ ಆವಾಗ ಆಸ್ಪತ್ರೆಗಳಿರಲಿಲ್ಲ. ಆಸ್ಪತ್ರೆ ಅಂದರೆ ತುಂಬ ಆಸ್ಪತ್ರೆಗೆ ಹೋಯ್ತಿದ್ದಿಲ್ಲ ನಾವು. ಮಕ್ಕಳ ಆಪ್ರೇಷನ್ಗೆ ಮಾತ್ರ ಹೋಗಿದ್ದು ನಾನು ಅಷ್ಟೇ. ಬಾಕಿ ಸಮಸ್ಯೆಗಳಿಗೆಲ್ಲ ಏನು ಮಾಡ್ಕೋತಿದ್ವಿ? ಜ್ವರ ಬಂದರೆ ಮನೇಲಿ ನಾವು ಹಿಂದ್ಲ ಕಾಲದಲ್ಲಿ ಅದು ಶಾಖೆ ತಗೊಳ್ಳೋದು ಅಂದ್ಕೊಂಡು ಔಷಧಿ ಮಾಡ್ಕೋತಿದ್ದೋ. ಮನೇಲಿ ಕಷಾಯ ಮಾಡಿ ಕುಡ್ಕೊಳ್ಳೋದು. ಅಂದರೆ ಹಿಟ್ಟಿನ ಹೆಸ್ರು ಮಡಿಕೆ ಉಕ್ಕಿಸ್ಬಿಟ್ಟು ರಗ್ಗೋಸ್ಕೊಂಡು ಅದ್ರ ಶಾಖೆ ತಗೊಬಿಟ್ರೆ ತಲೆನೋವು ಹೊಟ್ಟೋಯ್ತಿತ್ತು. ಆವಾಗ ಮಳೆಯಲ್ಲಿ ನೆನ್ಕೊಂಬಂದು ತಲೆ ಎಲ್ಲ ದಿಮ್ ಅಂತದಂದ್ರೆ ಹಿಟ್ಟಿನ ಹೆಸ್ರು ಮಡಗ್ಬಿಡೋದು, ಮಳ್ಳಿಸ್ಬಿಡೋದು ಮಡಿಕೆ. ಒಂದು ರಗ್ಗೋಸ್ಕೊಂಡು ಅದರಲ್ಲಿ ತಲೆ ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ತಲೆ ಶಾಖೆ ಕೊಟ್ಕೊಂಡ್ರೆ ತಲೆನೋವು ಬಿಟ್ಟೋಯ್ತಿತ್ತು. ಈಗ ವೀಕ್ಸ್ ಹಾಕೊಂಡು ಶಾಖೆ ತಗೊಂಡ್ರು ತಲೆನೋವು ಹೋಗಲ್ಲ. ಅಂದರೆ ಆಯುರ್ವೇದ ಪದ್ಧತಿಗಳನ್ನು ಬಳಕೆ ಮಾಡ್ಕೋತಿದ್ರಿ. ಇತ್ತೀಚಿನಲ್ಲಿ ಆರೋಗ್ಯ ಸಮಸ್ಯೆನ ಜಾಸ್ತಿ ಆಗ್ತಾ ಇದೆ, ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇತ್ತೀಚಿನ ಆರೋಗ್ಯಗಳ ಬಗ್ಗೆ ಆಗಿರ್ಬೋದು, ರೋಗಗಳ ಬಗ್ಗೆ ನೀವೇನು ಹೇಳ್ತೀರಿ? ಅಂದರೆ ಜಾಸ್ತಿ ಆಗಿದೆ ಮೇಡಮ್. ನಮ್ಗೆ ಅಂತೆ ರೋಗ ಅದು ಇದು ಎಲ್ಲ ಇನ್ನೂ ನನಗೆ ಗೊತ್ತಾಗೋದು ಇಲ್ಲ. ನಾನು ಹಂಗೆ ಮಾಡ್ಕೊಳ್ಳಿದ್ದಾರೆ. ಯಾವ ಪದಾರ್ಥ ತಿಂದರೆ ನನಗೆ ಸರಿ ಹೋಗಲ್ಲ ಅನ್ನೋ ಪದಾರ್ಥ ಊಟನೇ ಮಾಡಲ್ಲ ನಾನು. ಈಗ ಹುಳ್ಳಿಕಾಳು ಬೇಯಿ ಹಾಕಿದ ಹುಳ್ಳಿ ತಿಂದರೆ ಏನೂ ಆಗಲ್ಲ ನನಗೆ. ಹುರಿದು ಹುಳ್ಳಿ ಮುಟ್ಟಿದ್ರೆ 3 ಜನ ಆದರೂ ಅಂಶಂಖ್ಯೆ ಆಗೋಯ್ತು. ಅದು ಹಂಗೆ ಮಾಡಿದ ಜನಕ್ಕೆ ಇದು ನನಗಾಗಲ್ಲವ, ಬೇರೆದೇನಾರು ಮಾಡ್ಕೊಡಿದ್ರೆ ಮಾಡ್ಕೊಡ್ತಾಳೆ ಸೊಸೆ. ಇಲ್ಲ ಸೊಸೆಗೆ ಏನಾರ ಹಿಂಸೆ ಕಾಣಿಸ್ತು ಅಂದರೆ ಹೋಗಿ ಒಂದಿಷ್ಟು ಸೊಪ್ಪು ತೊಗೊಬಂದ್ರೆ ಹುರಿದ್ಬಿಟ್ಟು ಅದರಲ್ಲೇ ಇಟ್ಟು ತಿನ್ಕೋತೀನಿ. ಅವ್ರಿಗೇನಕ್ಕೆ ಹಿಂಸೆ ಕೊಡೋದು ಅಂದ್ಬಿಟ್ಟು ನನಗೆ ಫ್ರೀ ಇದ್ದರೆ ಇಷ್ಟು ಸೊಪ್ಪು ಕುಯ್ಕೊಬಂದು ಹಸಿಮೆಣ್ಸಿಕಾಯಿ, ಒಂದು ಈರುಳ್ಳಿ ಕತ್ತರಿಸ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಹುರಿದ್ಬಿಟ್ರೆ ಅದರಲ್ಲೇ ಇಟ್ಟು ತಿನ್ಕೊಡೋದು. ಆಯುರ್ವೇದ ಪದ್ಧತಿಗಳನ್ನ ಬಳಕೆ ಮಾಡಿಕೊಂಡು ಆರೋಗ್ಯನ ನೀವು ಕಾಪಾಡ್ಕೋತೀರಿ. ಹಿಂದಿನ ಕಾಲದಲ್ಲಿ ಹಬ್ಬ ಅಂತಂದರೆ ಒಂದು ವಿಜೃಂಭಣೆ, ಇತ್ತೀಚಿನ ಕಾಲದಲ್ಲಿ ಅವೆಲ್ಲ ಒಂದು ಲೆಕ್ಕ ಇಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಕಾಲದಲ್ಲಿ ಹೇಗೆ ಹಬ್ಬ ಹರಿದಿನಗಳು ಮಾಡ್ತಿದ್ರಿ? ಹಬ್ಬ ಹರಿದಿನಗಳು ಅಂದರೆ ನಿಮಗೆ ಒಂಥರ ವಿಶೇಷವಾಗಿರ್ತಿತ್ತು. ಈಗ ತಿಂಡಿ ತಿನಿಸುಗಳಾಗಿರ್ಬೋದು ಯಥೇಚ್ಛವಾಗಿ ಮಾಡಿಕೊಂಡು ದೇವರು ನಿಯಮ ನಿಷ್ಠೆ ಅನ್ನೋದು ಕಾಪಾಡ್ಕೊಂಡು ಬರ್ತಿದ್ರಿ. ಈ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆನೂ ನಮಗೆ ಸೌಕರ್ಯ ಇತ್ತು. ಅಂದರೆ ಕಷ್ಟ ಇದ್ದರೂ ನಾವು ಹಬ್ಬ ಮಾಡೋದು, ವಾರ ಒಪ್ಪತ್ತು ಮಾಡೋದು ಬಿಡ್ತಿತ್ತಿಲ್ಲ ಮೇಡಮ್. ವರ್ಷಕ್ಕೆ 6 ತಿಂಗಳಿಗೆ 3 ತಿಂಗಳಿಗೆ ಹಬ್ಬ ಮಾಡಬೇಕು ಅಂದರೆ ಇನ್ನು ಹಬ್ಬ ಇಷ್ಟು ದಿನ ಅದ ಅಂದ್ರೆ ಅದನ್ನ ದುಡ್ಡು ಅಣಿಸ್ಕೊಂಡು ಮಡಿಕೋತಿದ್ದೋ. ಇಂಥ ಹಬ್ಬಕ್ಕೆ ಇಷ್ಟು ದುಡ್ಡು ಬೇಕು ನಮ್ಗೆ ಅಂದರೆ ನಾವು ಇದರಲ್ಲಿ ನಮ್ಮ ಜಮೀನು ಸಂಬಳದಲ್ಲಿ ಅದರಲ್ಲಿ ಇದರಲ್ಲಿ 2 ಕಾಸು 3 ಕಾಸು ಎತ್ತು ಮಡಿಕೋತಿದ್ದೋ. ಇಂಥ ಹಬ್ಬಕ್ಕೆ ಇಷ್ಟು ದುಡ್ಡು ಬೇಕಲ್ಲ ನಮ್ಗೆ, ಸಾಲ ಮಾಡೋದು ಬೇಡ ಅಂದ್ಕೊಂಡು. ಈಗ ಹಂಗಿಲ್ಲ. ಯಾವ ಅಂಗಡಿಲಿ ಹೋದ್ರೆ ಒಂದು 5,000 ರೂಪಾಯಿ ಸಾಮಾನು ಎತ್ಕೊಬಂದ್ರೆ ಸಾಲ ಕೊಡ್ತಾರೆ. ಸಾಲ ದೊಡ್ಡದಾಯ್ತದೆ. ಅಯ್ಯೋ ಅಂಥವ್ರ ಅಂಗಡಿಲಿ ಕೊಡ್ತಾರೆ, ತಡೆ ಆಮೇಲೆ ಆರಂಭ ಬಂದಾಗ ಕೊಟ್ಬಿಡೋ ತಗೊಬರೋ. ಅಂದರೆ ಹಬ್ಬ ಬತ್ತಾದೆಲ್ಲ ಮುಂದಾಗಿ ನಾವು ಒಂದಷ್ಟು ಉಳಿಸ್ಕೋಬೇಕು ಅನ್ನೋದು ಮಕ್ಕಳಿಗೆ ಜ್ಞಾನ ಇಲ್ಲ. ಈಗ ಉಳಿಸ್ಕೋತಿದ್ದೋ ಜಾಸ್ತಿ ಇತ್ತು. ಈ ನಿಟ್ಟಿನಲ್ಲಿ ಯಾವ ಹಬ್ಬ ಜಾಸ್ತಿ ಮಾಡ್ತಿದ್ರಿ? ತುಂಬ ವಿಜೃಂಭಣೆ ನಮ್ಮ ಜನಗಳಲ್ಲಿ ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಜಾಸ್ತಿ. ನಿಯಮನ ಇಷ್ಟ ಇರ್ತಿತ್ತಾ? ಅಂದರೆ ದೀಪಾವಳಿ ಹಬ್ಬಕ್ಕೆ ನಮ್ಮವರು ದುಡ್ಡಿಲ್ಲ ಆದರೂ ಒಬ್ಬರ ಮನೆ ಜೀತಾರ ಸೇರಿಬಿಟ್ಟು ಹಬ್ಬ ಮಾಡಬೇಕು. ಅವರು ಮಕ್ಕಳಿಗೆ ಬಟ್ಟೆ ಬರೆ ತರಬೇಕು, ಸತ್ತಾಗಿರೋರು ಸತ್ತು ಕೆಟ್ಟವ್ರಿಗೆ ಎಡೆ ಹಿಡಿಬೇಕು, ಮಕ್ಕ ಮರಿ ಹೆಣ್ಮಕ್ಳಿಗೆ ಕರಿಬೇಕು. ಆ ಹಿಂಸೆಯಲ್ಲಿ ಒಬ್ಬರ ಮನೆ ಜೀತಾರ ಗೆದ್ಬಿಟ್ಟು ಹಬ್ಬನ ಮಾಡಲೇಬೇಕು ಅವರು. ಅದರಿಂದ ಹಿಂಸೆ ಜಾಸ್ತಿ ಅದು ನಮ್ಗೆ. ಇನ್ನು ಬಾಕಿ ಹಬ್ಬ ಎಲ್ಲ ಏನಂತ ಇಂಟ್ರೆಸ್ಟ್ ಇಲ್ಲ.
ಈಗೀಗ ಕಲಿಗದಿಂದ ಗೌರಿ ಹಬ್ಬ ಮಾಡಬೇಕು ಅದು ಮಾಡಿದ್ರೆ ಶ್ರಾವಣ ಒಂದು ಮಾಡ್ತಿದ್ವಿ. ಶ್ರಾವಣ ಮಾಮೂಲಿ ವರ್ಷ ತಿರುಪತಿ ಹೋಗ್ಲಲ್ಲ ನಾವು 4 ವಾರನೋ 5 ವಾರನೋ ಬಿಡಿದ್ರೆ ಅದಕ್ಕೆ ಕಂಟಿನ್ಯೂ ಮಾಡಬೇಕು. ಅಂದರೆ ಇತ್ತೀಚಿನ ದಿನದಲ್ಲಿ ಆಡಂಬರ ಜೀವನ ಹೇಗೆ ನಡ್ಕೊಂಡು ಹೋಗ್ಬೇಕು ಆ ಥರ ನಡ್ಕೊಂಡು ಹೋಗ್ತದೆ, ನಿಯಮ ನಿಷ್ಠೆ ಅನ್ನೋದು ಇಲ್ಲ, ಕಡಿಮೆ ಆಗ್ತಾ ಇದೆ. ಅಮ್ಮ, ಈ ಕುರಿತಾಗಿ ಈಗ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಹೇಳಿದ್ರಿ. ನಿಮಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ನನಗೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ನನಗೆ ಹೌದು BP ಶುಗರ್ ಏನಿಲ್ಲ. BP ಶುಗರ್ ಇಲ್ಲ. ನಾನು ಟೀ ಕಾಫಿ ಎಲ್ಲ ಬಿಟ್ಟು ವರ್ಷ ಆಯಿತು. ಅದರಿಂದ ಸ್ವಲ್ಪ ತಲೆ ಸುತ್ತು ಬರೋದು, ಒಮ್ನ ಬರೋದು, ತಲೆನೋವು ಬರೋದು ಎಲ್ಲ ಆಯ್ತಿತ್ತು. ಟೀನೇ ಬಿಟ್ಟಾಕ್ಬಿಟ್ಟೆ, ಬೇಡ ಅಂದರೆ ಟೀನ್ಗೆ ಏನಾಯಿತು, ಸ್ವಲ್ಪ ನಮ್ಗೆ ಏನಾರ ಬೇಜಾರಾಯಿತು ಅಂದ್ರೆ ಒಂದು ಗ್ಲಾಸ್ ಬಿಸಿ ನೀರು ಮಳ್ಳಿಸ್ಕೊಂಡು ಕಾಫಿ ಹಂಗೆ ಕುಡಿದ್ಬಿಟ್ರೆ ಅದು ತಲೆ ಸರಿ. ಅದೇ ದುಶ್ಚಟಗಳಿಗೆ ಒಳಗಾಗದೆ ಆರೋಗ್ಯನ ನಿಯಮಿತವಾಗಿ ಪಾಲಿಸ್ಕೊ ಬರ್ತಾ ಇದ್ದೀರ. ನಿಮ್ಮ ಒಂದು ಈಗಿನ ಒಂದು ಆಹಾರ ಪದ್ಧತಿ ಹೇಗಿದೆ? ಯಾಕಂತಂದರೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಈ ಕುರಿತಾಗಿ ನೀವೇ ಒಂದು ರೊಟ್ಟಿ ಮಾಡ್ಕೊಳ್ಳೋದಾಗಿರ್ಬೋದು, ಬಿಸಿನೀರು ಕುಡಿಯೋದಾಗಿರ್ಬೋದು, ನಿಮ್ಮ ಒಂದು ಇಷ್ಟ ಅನುಸಾರಕ್ಕೆ ಅಥವಾ ನಿಮ್ಮ ಒಂದು ಆರೋಗ್ಯ ನಿಯಮಿತವಾಗಿ ಇಟ್ಕೊಳ್ಳೋದಕ್ಕೆ ನೀವೇನಾರು ಆರೋಗ್ಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀರಾ? ಇನ್ಯಾವ ಅನುಸರಿಸಲ್ಲ ಮೇಡಮ್. ಮಾಮೂಲಿ ಮನೆ ಊಟನೇ ಮಾಡ್ತೀನಿ. ಮನೇಲಿ ಏನು ಮುದ್ದೆ ಅಂದರೆ ಅನ್ನ ತಿನ್ನಲ್ಲ ನಾನು. ಎಲ್ಲ ಅಪರೂಪ ಮಟನು ಚಿಕನು ಮಾಡ್ತೀನಿ, ಒಂದು ಪಟಿ ಅನ್ನ, ಮಾಮೂಲಿ ಮುದ್ದೆ, ಮಧ್ಯಾಹ್ನ ರೊಟ್ಟಿ ಏನೀಗ ಗ್ಯಾಸ್ ಬಂದಮೇಲೆ ರೊಟ್ಟಿ ಮಾಡೋದು ಕಡಿಮೆ ಮಾಡಿಬಿಟ್ಟು, ಗ್ಯಾಸ್ ಸಾಲಲ್ವಲ್ಲ, ಅದರಿಂದ ಒಂದು 20 ಚೀನ 30 ಚೀನ ಒಂದು 15 ಚೀನಕ್ಕೆ ಒಂದು ಸರಿ ಮಾಡ್ಕೊಳ್ಳೋದು ರೊಟ್ಟಿ ಮುದ್ದೆ. ನನಗೆ ಬೇಕು ಅಂದ್ರೆ ಒಂದು ಪಟಿ ಅನ್ನ ಇಸ್ಕೊ ಊಟ ಮಾಡ್ತೀನಿ, ಇಲ್ಲಾಂದರೆ ಬರೀ ಮುದ್ದೆನೇ ಊಟ ಮಾಡ್ಕೊ. ಈಗಲೂ ಕೆಲಸ ಮಾಡ್ತಾ ಇದ್ದೀರಾ ನೀವು? ಹೌದು ಮೇಡಮ್, ಈಗಲೂ ಕೆಲಸ ಮಾಡ್ತಿದ್ವಿ. ದನಗಳು ಕಟ್ಟಾಕೋದು, ಕಸ ತುಂಬೋದು, ಜಮೀನಲ್ಲಿ ಕಳೆ ಕೀಳೋದು, ಏನೆಲ್ಲ ಇರ್ತಾವಲ್ಲ ಜಮೀನು ಕೆಲಸ, ಬನ್ನೆಕಾಯಿ ಕುಯ್ಯೋದು, ಯಾವುದಾದ್ರೂ ಮಾಡ್ತೇ ಇರಬೇಕು ಜಮೀನಲ್ಲಿ ಕೆಲಸ. ಈಗಲೂ ಕೂಡ ನೀವು ಜಮೀನು ಕೆಲಸವನ್ನು ವಯಸ್ಸಾದರೂ ಕೂಡ ಮಾಡ್ತಾ ಇದ್ರಿ, ಮಗನಿಗೆ ಸಪೋರ್ಟ್ ಆಗಿ ಮಾಡ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಈಗ ನಿಮ್ಮ ಒಂದು ಹವ್ಯಾಸ ಏನಾರು ಇದೆಯಾ? ಈಗ ಯಾವಾಗಲೂ ಜಮೀನು ಕೆಲಸನೇ ಮಾಡ್ತಾ ಇರೋದು ನೀವು? ಹೌದು, ಯಾವಾಗಲೂ ಜಮೀನು ಕೆಲಸನೇ. ಹುಟ್ಟಿದ ತೊಟ್ಟಿಂದ ಈಗ 65 ವರ್ಷ ಆಗಕ್ಕೆ ಬಂತು. ಆವಾಗ ಗಂಡ್ಲು ಜಮೀನು ಕೆಲಸನೇ, ತಾಯಿ ಮನೆಯಲ್ಲೂ ಜಮೀನು ಕೆಲಸನೇ, ಇಲ್ಲಿ ಗಂಡನ ಮನೆಯಲ್ಲೂ ಜಮೀನು ಕೆಲಸ. ಮನೆಯವ್ರು ಹೇಗೆ ನೋಡ್ಕೋತಾರೆ? ಮನೆಯವ್ರು ಚೆನ್ನಾಗಿ ನೋಡ್ಕೋತಾರೆ. ಇನ್ನು ನಾವು ಗೆದಾಗ ಅವ್ರು ನೋಡ್ಕೊಳಲ್ವ, ನಮ್ಮನ್ನ ನೋಡ್ಕೋತಾರೆ. ಅವ್ರು ಮಾಡೋ ಕೆಲಸ ನಾವೇ ಮಾಡ್ಕೊ ಹೋದಾಗ ನಮ್ಮನ್ನು ನೋಡ್ದೆ ಏನು ಮಾಡ್ತಾರೆ, ನೋಡ್ಕೋತಾರೆ. ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ? ಅದೇ ಸಂಬಳ ಒಂದೇ ಮೇಡಮ್, ಸಂಬಳ ಬರ್ತಾ ಇದೆ. ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿಯೆಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಈಗ ಕೆಲವರು ವಯಸ್ಸಾಯಿತು ಅಂದ ತಕ್ಷಣ ಒಂದು ಕಡೆ ಕೂತ್ಕೊಬಿಡ್ತಾರೆ, ತಮ್ಮ ಕೆಲಸಗಳೆಲ್ಲ ಮರೆತು ಬಿಡ್ತಾರೆ. ಈ ನಿಟ್ಟಿನಲ್ಲಿ ನೀವು ನಿಮ್ಮ ಕೆಲಸನ ಶ್ರಮದಿಂದ ಸ್ವಾವಲಂಬಿಯಾಗಿ ಈಗಲೂ ಕೂಡ ದುಡ್ಡು ತಿನ್ನಬೇಕು ಅನ್ನೋ ಒಂದು ಆಶಾಭಾವನೆಯಿಂದ ಕೆಲಸ ಮಾಡ್ತಾಯಿದ್ದೀರಾ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂತಂದರೆ ವಯಸ್ಸಾಯಿತು ಅಂತ ತಕ್ಷಣ ಕೂತ್ಕೊಬಿಡೋದೇ ಜಾಸ್ತಿ. ಹೌದು, ಕೂತ್ಕೋಬಾರ್ದು. ಅದು ನಮ್ಗೆ ಆರೋಗ್ಯ ಸರಿ ಇರಲ್ಲ. ನಮ್ಮ ಕೈ ಕಾಲು ಎಲ್ಲಿ ಗಂಟ ನಡೀತದೆ ಅಲ್ಲಿ ಗಂಟ ಮಾಡ್ಕೊ ತಿಂದಾಗ ನಮ್ಗೆ ಆರೋಗ್ಯ ಚೆನ್ನಾಗಿರ್ತದೆ. ಅದು ಒಂದೇ ತಮ್ಮ ಕೂತಿದಾಗ ನಮ್ಮ ಕೈ ಕಾಲೆಲ್ಲ ಒಂಥರ ಸೋಪ್ ಹೆಂಗೆ ಆಗೋಯ್ತವೆ, ಗೈಕೊ ತಿನ್ನೋಕ್ಕಾಗಲ್ಲ. ಅದನ್ನು ನಮ್ಗೆ ಆಗಲಿಲ್ಲ ಅಂದರೂ ಜುಲ್ಮ್ಯಾಗ ಮಾಡಬೇಕು. ಕೈ ಕಾಲು ಹರಿಸಾಗಬೇಕು ಅಂದರೆ ನಾವು ಗೇಯ್ಬೇಕು, ತಿರುಗಾಡಬೇಕು, ನಮ್ಗೆ ಸೇರಿದಷ್ಟು ಊಟ ಮಾಡಬೇಕು. ಆವಾಗಲೇ ನಮ್ಮ ಆರೋಗ್ಯ ಚೆನ್ನಾಗಿರೋದು. ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಸೋಂಬೇರಿ ಥರ ಒಂಥರ ಮೂಲೆಯಲ್ಲಿ ಕೂತ್ಕೊಂಡಾಗ ಅವ್ರು ನಾವು ಏನು ಇದ್ದಷ್ಟು ಸೋಂಬೇರಿನೇ. ಆಮೇಲೆ ಈ ಪಾಟಿ ಊಟ ಕೊಟ್ಟವರು ನಮ್ಗೆ ಆಡ್ಕೊಂಡು ಊಟ, ಅಯ್ಯೋ ಇವಳಿಗೇನು ದಿವಸ ಕೂತಿರೋಳಿಗೆ ಎಲ್ಲಿಂದ ಇಕ್ಬೇಕು ಬರ್ತದೆ. ಅದು ನಾವು ಗೇಯ್ಕೊ ಬರೋರಿಗೆ ಇಲ್ಲ ಇವಳು ಕೂತಿರೋಳಿಗೆ ಎಲ್ಲಿಂದ ಗಳಗಳಿಗೂ ಇಕ್ತಾ ಇರೋ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಅನ್ನೋದು ಬರ್ತದೆ. ನಮ್ಮ ಕೈ ಕಾಲ ಅರಮಾನ ಚೆನ್ನಾಗಿರೋ ಗಂಟ ನಾವು ಗೇದ್ ತಿನ್ನಬೇಕು. ನಿಂತ ಕಾಲಕ್ಕೆ ಆಮೇಲೆ ಏನೋ ದೇವ್ರು ತೋರ್ಸೋ ದಾರಿ ಆಗೋಗ್ಲಿ ಅಲ್ವಾ. ಆದ್ದರಿಂದ ನಾನು ನನ್ನ ಜೀವನ ಇರೋ ಗಂಟ ನಾನು ಗೇಯ್ಕೊಂಡೇ ತಿನ್ಬೇಕು ಅನ್ನೋದೊಂದು ಹಠ ಛಲ ನನಗೆ. ಈ ನಿಟ್ಟಿನಲ್ಲಿ ಇಷ್ಟು ವಯಸ್ಸಾಗಿದ್ರು ಲವಲವಿಕೆಯಿಂದ ಕೆಲಸ ಮಾಡ್ತೀರಾ, ಇದ್ರ ಗುಟ್ಟೇನು ಅಮ್ಮ? ಅಂದರೆ ನನಗೆ ಕೆಲಸ ಮಾಡಲಿಲ್ಲ, ಯಾರ ನೆಂಟ್ರ ಮನೆಗೆ ಮಕ್ಳ ಮನೆಗೆ ಹೋಗಿ ಒಂದು ದಿನ ಕೂತ್ಬಿಟ್ರೆ ಆಗಲ್ಲ, ನನಗೆ ಹುಷಾರು ತಪ್ಪಂಗೆ ಆಗೋಯ್ತದೆ. ಕೆಲಸ ಮಾಡ್ತಿದ್ದಾಗ ಆರಾಮಾಗಿ ನಿದ್ದೆ ಮಾಡ್ತೀನಿ, ಮಾಮೂಲಿ ಊಟ ಮಾಡ್ತೀನಿ. ಈ ಮಕ್ಕಳ ಮನೇಲಿ ಹೋಗಿ ಅಲ್ಲಿ ಬೆಂಗಳೂರು ಮೈಸೂರಿಗೆ ಏನಾರು ಹೋಗಿ ಅಲ್ಲಿ ಕೂತ್ಬಿಟ್ರೆ ಆಗಲ್ಲ. ನನಗೆ ಕೈ ಕಾಲೆಲ್ಲ ಹಿಡ್ಕೊಂಡಾಗ ಮೈ ಕೈ ಎಲ್ಲ ಭಾರ, ತಲೆ ಭಾರ, ಊಟ ಸೇರಲ್ಲ, ಹಂಗಾಗೋಯ್ತಾ. ನಾನು ಗೇದ್ಬಿಟ್ಟು ಸಂದೇನೋ ಸಾಯಂಕಾಲ ಗಂಟ 8 ಗಂಟೆ 9 ಗಂಟೆಲಿ ಊಟ ಮಾಡ್ಕೊಂಡು ಮನಿಕೊಂಡ್ರೆ ಆರಾಮಾಗಿ 5 ಗಂಟೆ 6 ಗಂಟೆ ಗಂಟ ನಿದ್ದೆ. ಎಲ್ಲ ಒಟ್ಟಿಗಿರೋದು ಎಷ್ಟು ಖುಷಿ ಅನಿಸುತ್ತೆ ಎಲ್ಲ ನೋಡ್ಕೊಳ್ಳೋದ್ರಿಂದ ನಿಮ್ಗೆ? ಹೌದು, ನನಗೆ ಖುಷಿ ಅನ್ನಿಸ್ತದೆ ಮೇಡಮ್. ನಾನು ಮೊದಲಿಂದ ತುಂಬದ ಮನೇಲಿ ಇದು ಬಂದದು, ಇವಾಗಲೂ ಇರಬೇಕು ಅನ್ನೋದು ಖುಷಿ ನನಗೆ. ಮಕ್ಕ ಮರಿ ಸೊಸೆ ಮಕ್ಕಳು ಎಲ್ಲ ಜೊತೆಲೇ ಇರಬೇಕು. ಅಂದರೆ ನನಗೆ ಒಬ್ರು ಜನ ಜೊತೇಲಿ ಇದ್ದರೂ ನಾನು ಚೆನ್ನಾಗೇ ಇರಬೇಕು. ಅವ್ರ ಜೊತೆಲಿ ಜಗಳ ಆಡೋದು ಕಿರಿಕಿರಿ ಅನ್ನೋದು ಅದು ಆಗಲ್ಲ ನನಗೆ. ಚೆನ್ನಾಗೇ ಇರಬೇಕು. ಯಾರು ಇಷ್ಟು ವಯಸ್ಸಾಗಿದ್ರಿ ಒಮ್ಮ ಪುಟ್ಟಮ್ಮ ಈ ಏರಿಯಾದಲ್ಲಿ ಸರಿ ಇಲ್ಲ ಅವಳು ಅಂತ ಅನ್ನಿಸ್ಕೊಂಡಿಲ್ಲ.
ಪುಟ್ಟಮ್ಮ ಪರವಾಗಿಲ್ಲ ಅನ್ಸ್ಕೊಂಡೇ ಬಾಳ್ತಾ ಇದ್ದೀನಿ ಅವ್ರು. ಪೈಸಾ ಜೀವನ ತುಂಬ ಲವಲವಿಕೆಯಿಂದ ನಮ್ಮ ಶ್ರಮ ನಾವು ಕೆಲಸ ಮಾಡ್ತಾ ನಾವು ಕರ್ತವ್ಯದಲ್ಲಿ ನಿರಂತರವಾಗಿ ಒಂದು ಕೆಲಸವನ್ನು ಮಾಡ್ತಾ ಹೋದಾಗ ಯಾವುದೂ ಕೂಡ ತಲೆಗೆ ಬರಲ್ಲ, ಆರೋಗ್ಯ ಅನ್ನೋದು ಕ್ಷೀಣಿಸಲ್ಲ, ಈ ನಿಟ್ಟಿನಲ್ಲಿ ಹೆಚ್ಚೇ ಆಗುತ್ತೆ ಅಂತ ಈ ಮೂಲಕ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜನಧ್ವನಿ ಕೇಳುಗರಿಗೆ ಒಂದು ಸಂದೇಶ ರೂಪದಲ್ಲಿ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಆಯ್ತು, ಧನ್ಯವಾದ ಮೇಡಮ್. ನಮ್ಮ ಸಂಸಾರ ಆನಂದ ಸಾಗರ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟವರು HD ಕೋಟೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀಮತಿ ಪುಟ್ಟಮ್ಮರವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಜೇನುಗೂಡಿನಂತೆ ನಮ್ಮೀ ಮನೆಯು ಕೂಡಿ ಬಾಳುತ್ತಿರುವ ದೇವರ ಗುಡಿಯು. ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು, ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು. ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು, ಬಾಳಿನ ಬೆಳಕು.